ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಫ್ರಾನ್ಸಿನ 1830 ಕ್ರಾಂತಿಯ ಬಗ್ಗೆ ಚರ್ಚೆಯನ್ನು ಮಾಡೋಣ. ಫ್ರಾನ್ಸ್ ಮತ್ತೊಮ್ಮೆ ಭೀಕರ ಪ್ರಮಾಣದ ಕ್ರಾಂತಿಗೆ ಕಾರಣಭೂತವಾಗ್ತಾ ಇದೆ. ಯಾಕೆ ಈ ಕ್ರಾಂತಿ ಸಂಭವಿಸಿತು? 1815ರ ಕ್ರಾಂತಿಯ ನಂತರ ವಿಯೆನ್ನಾ ಸಮ್ಮೇಳನದಲ್ಲಿ ನಮ್ಮ ಫ್ರಾನ್ಸಿನ ಬೊರ್ಬನ್ ವಂಶದ 18 ಲೂಯಿಯನ್ನು ದೊರೆಯನ್ನಾಗಿ ನೇಮಕ ಮಾಡಿದ್ವಿ. 18 ಲೂಯಿ ಉದಾರವಾದಿಯಾಗಿದ್ದು ಹಿಂದಿನ ಕ್ರಾಂತಿಯ ಬಗ್ಗೆ ಸರಿಯಾದ ಪಾಠವನ್ನು ಆತ ಅರ್ಥ ಮಾಡಿಕೊಂಡಿದ್ದ. ಹೀಗಾಗಿನೇ ಪ್ರಗತಿಪರರ ವಿಚಾರಗಳನ್ನು ಆತ ಅನುಸರಿಸ್ತಾ ಇದ್ದಾನೆ. ಜನತೆಗೆ ಉದಾರವಂತ ಸಂವಿಧಾನ ಪಾಲಿಸ್ತಾ ಇದ್ದಾನೆ. ಉದಾರವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ. ಧಾರ್ಮಿಕ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಇನ್ನೂ ಮುಂತಾದವುಗಳನ್ನು ಆತ ನೀಡ್ತಾ ಇದ್ದಾನೆ. ಈತ ಕೊಟ್ಟಂಥ ಉದಾರವಾದಿ ವ್ಯವಸ್ಥೆಯಿಂದ ಫ್ರಾನ್ಸಿನ ಪಾದ್ರಿ ಮತ್ತು ಶ್ರೀಮಂತ ವರ್ಗದವರು ಅಸಂತೃಪ್ತರಾಗಿದ್ದರೂ ಕೂಡ ಬಹುಸಂಖ್ಯಾತರಾಗಿರ್ತಕ್ಕಂಥ ಸಾಮಾನ್ಯ ವರ್ಗದ ಜನತೆ ಮಾತ್ರ ಸಂತೃಪ್ತರಾಗ್ತಾ ಇದ್ದಾರೆ. ಹೀಗೆ ಫ್ರಾನ್ಸಿನ ಜನತೆಯ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಆಳ್ವಿಕೆ ಮಾಡತಕ್ಕಂಥ ದೊರೆ 18 ಲೂಯಿ 1824ರಲ್ಲಿ ಮರಣ ಹೊಂದಿದ ನಂತರ ಅವನ ಸಹೋದರನಾಗಿರ್ತಕ್ಕಂಥ ಆರ್ಟೈಸ್ ಕೌಂಟ್ ಅಂತಕ್ಕಂಥವನು 10ನೇ ಚಾರ್ಲ್ಸ್ ಅಂತಕ್ಕಂಥ ಬಿರುದಿನಿಂದ ಫ್ರಾನ್ಸಿನ ಸಿಂಹಾಸನವನ್ನು ಅಲಂಕಾರ ಮಾಡ್ತಾ ಇದ್ದಾನೆ. 1830ರ ಫ್ರಾನ್ಸಿನ ಕ್ರಾಂತಿಗೆ ಬಹುಮಟ್ಟಿಗೆ ಕಾರಣೀಭೂತನಾಗಿರ್ತಕ್ಕಂಥವನೇ ಈ 10ನೇ ಚಾರ್ಲಸ್. 10ನೇ ಚಾರ್ಲಸ್ ಒಬ್ಬ ಪ್ರತಿಗಾಮಿ ನೀತಿ ಇರ್ತಕ್ಕಂಥವನು. ಈ ಒಂದು ರಂಗದಲ್ಲಿ ಈತ ಪ್ರಿನ್ಸ್ ಮೆಟರ್ನಿಕ್ನ ಹಾದಿಯನ್ನೇ ಈತನು ಕೂಡ ತುಳಿತಾ ಇದ್ದಾನೆ. ಈತ ಮೊದಲಿಂದಲೂ ಕೂಡ 1889ರ ಫ್ರಾನ್ಸಿನ ಕ್ರಾಂತಿ ಮತ್ತು ಕ್ರಾಂತಿಯ ತತ್ವಗಳನ್ನು ಪ್ರಬಲವಾಗಿ ವಿರೋಧಿಸ್ತಾ ಇದ್ದ. ಹೀಗಾಗಿನೇ ತಾನು ಅಧಿಕಾರಕ್ಕೆ ಬರುತ್ತಲೇ ಫ್ರಾನ್ಸ್ನಲ್ಲಿ ನಿರಂಕುಶಾಧಿಪತ್ಯ ಮತ್ತು ವರ್ಗ ವಿಷಮ ನೀತಿಯನ್ನು ಪುನಃ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾನೆ. ಈತನ ಅಧಿಕಾರಾವಧಿಯಲ್ಲಿ ಫ್ರಾನ್ಸ್ನಲ್ಲಿ ಗ್ರಂಥಗಳು ಮತ್ತು ವೃತ್ತಪತ್ರಿಕೆಗಳನ್ನು ಸರ್ಕಾರದ ಅಧೀನಕ್ಕೆ ಒಳಪಡಿಸಲಾಗ್ತಾ ಇದೆ. ಮಧ್ಯಮ ವರ್ಗದ ನಾಗರಿಕ ಸೈನ್ಯವಾಗಿರ್ತಕ್ಕಂಥ ನ್ಯಾಷನಲ್ ಗಾರ್ಡನ್ನು ವಿಸರ್ಜಿಸಲಾಗ್ತಾ ಇದೆ. ಸಾರ್ವಜನಿಕ ವಿದ್ಯಾಸಂಸ್ಥೆಗಳನ್ನು ಕ್ಯಾಥೋಲಿಕ್ಕರ ವಶಕ್ಕೆ ನೀಡಲಾಗ್ತಾ ಇದೆ. ಪ್ರಧಾನಮಂತ್ರಿ ವಿಲ್ಲೆ ಅಂತಕ್ಕಂಥವನು ಇನ್ನೂ ಹೆಚ್ಚಿನ ಪ್ರಮಾಣದ ಪ್ರತಿಗಾಮಿ ನೀತಿಯನ್ನು ಅನುಸರಿಸುವಲ್ಲಿ ವಿಫಲವಾಗಿರುವುದರಿಂದ 1827ರಲ್ಲಿ ಅವನನ್ನು ತೆಗೆದುಹಾಕಿ ಅವನ ಸ್ಥಾನಕ್ಕೆ ಮಾರ್ಟಿಗ್ನಾಕ್ ಎಂಬುವನನ್ನು ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡಿಕೊಳ್ತಾ ಇದ್ದಾನೆ. ಆ ಮಾರ್ಟಿಗ್ನಾಕನು ಕೂಡ ಈತನು ನಿರೀಕ್ಷೆಗೆ ಮೀರಿ ಕೆಲಸವನ್ನು ಸಮರ್ಪಕ ರೀತಿಯಿಂದ ಮಾಡದೇ ಇರುವುದರಿಂದ, ಅಂದರೆ ಪ್ರಬಲವಾಗಿರ್ತಕ್ಕಂಥ ಪ್ರತಿಗಾಮಿ ನೀತಿಯನ್ನು ಬಹುಬೇಗನೆ ಅನುಷ್ಠಾನಕ್ಕೆ ತರುವಲ್ಲಿ ಕಾರ್ಯವನ್ನು ಮಾಡಿಲ್ಲ ಅಂತಕ್ಕಂಥ ಆರೋಪದ ಮೇಲೆ 1829ರಲ್ಲಿ ರಾಜಪಕ್ಷದವರಲ್ಲಿಯೇ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿರ್ತಕ್ಕಂಥ ಪ್ರಿನ್ಸ್ ಡಿ ಪೊಲಿಗ್ನಾಕ್ ಎಂಬುವನನ್ನು ತನ್ನ ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡ್ತಾ ಇದ್ದಾನೆ. ಈ ಪೊಲಿಗ್ನಾಕ್ ಅಂತಕ್ಕಂಥವನು ಉದಾರವಾದಿಗಳ ಪ್ರಬಲವಾಗಿರ್ತಕ್ಕಂಥ ಪ್ರತಿಭಟನೆಗಳನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಫ್ರೆಂಚ್ ಸರ್ಕಾರವನ್ನು ಸಂಪೂರ್ಣವಾಗಿ ಈತ ಪ್ರಬಲ ನಿರಂಕುಶಾಧಿಪತ್ಯ ಸರ್ಕಾರವನ್ನಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. 1789ರ ಫ್ರಾನ್ಸಿನ ಕ್ರಾಂತಿಯ ಸಂದರ್ಭದಲ್ಲಿ ಸಂಕಷ್ಟಕ್ಕೀಡಾಗಿರ್ತಕ್ಕಂಥ ಶ್ರೀಮಂತರಿಗೆ ಮತ್ತು ಕ್ರೈಸ್ತ ಧರ್ಮಾಧಿಕಾರಿಗಳಿಗೆ ಈತ ಪ್ರೋತ್ಸಾಹಧನವನ್ನು ಕೊಡಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಅಷ್ಟೇ ಅಲ್ಲ, 1789ರ ಕ್ರಾಂತಿಯು ಪೂರ್ವದಲ್ಲಿರ್ತಕ್ಕಂಥ ಆ ಶ್ರೀಮಂತ ಮತ್ತು ಪಾದ್ರಿ ಇರ್ತಕ್ಕಂಥ ವಿಶೇಷವಂತ ಹಕ್ಕುಗಳನ್ನು ಅವರಿಗೆ ನೀಡ್ತಾ ಇದ್ದಾನೆ. ಈತನ ವಿರುದ್ಧವಾಗಿ ಆ ಪಾರ್ಲಿಮೆಂಟ್ನಲ್ಲಿ ಪ್ರಬಲವಾಗಿರ್ತಕ್ಕಂಥ ಪ್ರತಿಭಟನೆ ಕಂಡು ಬಂದಿದ್ದರಿಂದ ಮುಂದೆ ಏನಾಗ್ತಾ ಇದೆ ಅಂತಂದರೆ, ಈತ ಅರಸನ ಮೇಲೆ ಪ್ರಭಾವವನ್ನು ಬೀರಿ ಆ ಪಾರ್ಲಿಮೆಂಟನ್ನು ವಿಸರ್ಜಿಸಿ ಹೊಸ ಚುನಾವಣೆಗೆ ಆದೇಶ ನೀಡ್ತಾ ಇದ್ದಾನೆ. ಮುಂದೆ 1829ರ ಕೊನೆಯ ಭಾಗದಲ್ಲಿ ಪಾರ್ಲಿಮೆಂಟಿಗೆ ಚುನಾವಣೆ ನಡೆದು ಆ ಚುನಾವಣೆಯಲ್ಲಿಯೂ ಕೂಡ ಪೊಲಿಗ್ನಾಕ್ನ ವಿರೋಧಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿ ಬಂದು ಅವರು ಪಾರ್ಲಿಮೆಂಟಿನ ಒಳಗೂ ಮತ್ತು ಹೊರಗೆ ಏನು ಮಾಡ್ತಾರೆ ಅಂದರೆ ಸರ್ಕಾರದ ನೀತಿಯನ್ನು ಪ್ರಬಲವಾಗಿ ವಿರೋಧಿಸ್ತಾ ಇದ್ದಾರೆ. ಯಾವಾಗ ಆ ಪಾರ್ಲಿಮೆಂಟ್ನಲ್ಲಿ ಪ್ರಬಲವಂತ ವಿರೋಧ ಮತ್ತು ಹೊರಗೆ ಜನತೆಯ ಭೀಕರವಾಗಿರ್ತಕ್ಕಂಥ ಪ್ರತಿಭಟನೆ ಕಂಡು ಬಂದವು. ಇದರಿಂದ ಕ್ರೋಧಗೊಂಡಿರ್ತಕ್ಕಂಥ ದೊರೆ 10ನೇ ಚಾರ್ಲಸ್ ತನ್ನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪೊಲಿಗ್ನಾಕ್ನ ಸಲಹೆಯ ಮೇರೆಗೆ 1830ರ ಜುಲೈ 26ರಂದು 4 ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಾ ಇದ್ದಾನೆ. ಆ 4 ಸುಗ್ರೀವಾಜ್ಞೆಗಳು ಯಾವುವು ಅಂತಂದರೆ, ಒಂದು, ಪತ್ರಿಕಾ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಗ್ತಾ ಇದೆ. ಎರಡನೇದು, ಪ್ರಜಾಪ್ರತಿನಿಧಿ ಮಂಡಳವನ್ನು ವಿಸರ್ಜಿಸಲಾಗ್ತಾ ಇದೆ. ಚುನಾವಣಾ ಪದ್ಧತಿಯನ್ನು ಮಾರ್ಪಾಡು ಮಾಡಲಾಗ್ತಾ ಇದೆ. 4ನೇದಾಗಿ ಅಂತಂದರೆ, ಮತದಾರರ ಸಂಖ್ಯೆಯನ್ನು 1 ಲಕ್ಷದಿಂದ ಕೇವಲ 25,000ಕ್ಕೆ ಇಳಿಸಿ ಹೊಸ ಚುನಾವಣೆಗೆ ಆದೇಶವನ್ನು ನೀಡಲಾಗ್ತಾ ಇದೆ. ಈ 10ನೇ ಚಾರ್ಲಸ್ನ ಈ 4 ಸುಗ್ರೀವಾಜ್ಞೆಗಳನ್ನು ಕ್ರಾಂತಿಕಾರರು ಸೇಂಟ್ ಕ್ಲೌಡ್ನ ಆರ್ಡಿನೆನ್ಸ್ಗಳಂತ ಕರೀತಾ ಇದ್ದಾರೆ. ಯಾವಾಗ ಸುಗ್ರೀವಾಜ್ಞೆ ಹೊರಗೆ ಬಿದ್ವೋ ಆ ಸಂದರ್ಭದಲ್ಲಿ ಕ್ರೋಧಗೊಂಡಿರ್ತಕ್ಕಂಥ ಫ್ರೆಂಚರು ಕ್ರಾಂತಿಯನ್ನು ಆರಂಭ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಕ್ರಾಂತಿಯ ನೈಜವಾಗಿರ್ತಕ್ಕಂಥ ಆರಂಭವಾಗಿರ್ತಕ್ಕಂಥದ್ದು 1830ರ ಜುಲೈ 28ನೇ ತಾರೀಕು.
ಕ್ರಾಂತಿಯ ಪ್ರಧಾನ ಘಟನೆಗಳು. 10ನೇ ಚಾರ್ಲಸ್ನ ಈ ಸುಗ್ರೀವಾಜ್ಞೆಗಳಿಂದ ಉದ್ರಿಕ್ತರಾಗಿರ್ತಕ್ಕಂಥ ಪ್ಯಾರಿಸಿನ ಜನತೆ, ಅದರಲ್ಲಿ ಕೂಡ ವಿಶೇಷವಾಗಿ ರಿಪಬ್ಲಿಕನ್ನರು ಮತ್ತು ಕಾರ್ಮಿಕರು, ನಿವೃತ್ತ ಸೈನಿಕರು ಮುಂತಾದವರೆಲ್ಲ ನಿವೃತ್ತ ಸೇನಾಧಿಪತಿಯಾಗಿರ್ತಕ್ಕಂಥ ಡಿ ಲಾಫಾಯೆಟ್ನ ನಾಯಕತ್ವದಲ್ಲಿ ಪ್ಯಾರಿಸ್ ನಗರದಲ್ಲಿ ಸರ್ಕಾರದ ವಿರುದ್ಧ ಹಿಂಸಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ನಡೆಸ್ತಾ ಇದ್ದಾರೆ. 1830 ಜುಲೈ 28ನೇ ತಾರೀಕು ಸಂವಿಧಾನ ಚಿರಾಯುವಾಗಲಿ ಅಂತಕ್ಕಂಥ ಘೋಷಣೆಗಳನ್ನು ಕೂಗುತ್ತಾ ನಮ್ಮ ರಿಪಬ್ಲಿಕನ್ನರ ನಾಯಕತ್ವದಲ್ಲಿ ಸರ್ಕಾರಿ ಕಟ್ಟಡಗಳಾಗಿರ್ತಕ್ಕಂಥ ಹೋಟೆಲ್ ಡಿ ವಿಲ್ಲೆ, ನಾಟ್ರೆಡೇಮ್ ಮತ್ತು ಶಸ್ತ್ರಾಗಾರಗಳ ಮೇಲೆ ಕಾರ್ಯಾಚರಣೆ ಮಾಡಿ ಸರ್ಕಾರಿ ಸೈನ್ಯವನ್ನು ಪರಾಭವಗೊಳಿಸಿ ಇವರು ಏನು ಮಾಡ್ತಾರೆ ಅಂತಂದರೆ ಅವುಗಳನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಪ್ರತಿಭಟನಾಕಾರ ನಡೆಸಲಿಕ್ಕೆ ಸೈನ್ಯಕ್ಕೆ ಆದೇಶ ನೀಡಿದರೂ ಕೂಡ ಸೈನಿಕರು ಮತ್ತು ಸರ್ಕಾರದ ಈ ಹೋರಾಟಗಾರರ ನಡುವೆ ಭೀಕರ ಪ್ರಮಾಣದಲ್ಲಿ ಸಂಘರ್ಷ ನಡೀತಾ ಇದೆ. ಆ ಸೈನಿಕರ ಕಾರ್ಯಾಚರಣೆಗಳಿಗೆ ಅಡೆತಡೆ ಉಂಟು ಮಾಡಬೇಕೆಂಬಂಥ ದೃಷ್ಟಿಕೊಂಡ ಹೋರಾಟಗಾರರು ಆ ರಸ್ತೆಯಲ್ಲಿ ಏನು ಕಲ್ಲಿನ ಗುಂಪುಗಳನ್ನು ಹಾಕ್ತಕ್ಕಂಥದ್ದು, ವಾಹನಗಳನ್ನು ಅಡ್ಡದಿಡ್ಡಿಡ್ತಕ್ಕಂಥದ್ದು, ಗಿಡ ಮರಗಳನ್ನು ಕಡಿದು ಹಾಕ್ತಕ್ಕಂಥದ್ದು, ರಸ್ತೆಗಳ ಮಧ್ಯೆ ಕಾಲುವೆಯನ್ನು ತೆಗೆತಕ್ಕಂಥದ್ದು, ಇನ್ನಿತರ ಅವರ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. 14,000 ಸೈನ್ಯ 10,000 ಹೋರಾಟಗಾರರ ಕೈಯಲ್ಲಿ ಪರಾಭವವನ್ನು ಅನುಭವಿಸ್ತಾ ಇದೆ. ಕೊನೆಗೆ ಎಷ್ಟೋ ಜನ ಸೈನಿಕರು ಕ್ರಾಂತಿಕಾರರ ಪಕ್ಷವನ್ನೇ ಸೇರ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂತಂದರೆ 1830 ಜುಲೈ ತಿಂಗಳಲ್ಲಿ 1830 ಜುಲೈ 30ನೇ ತಾರೀಕು ಪ್ಯಾರಿಸ್ ಕ್ರಾಂತಿಕಾರ ವಶವಾಗ್ತಾ ಇದೆ. ಯಾವಾಗ ರಾಜಧಾನಿಯ ಕ್ರಾಂತಿಕಾರ ವಶವಾಯಿತು, ಮುಂದೆ ಪ್ರಾಂತ್ಯಗಳಲ್ಲಿಯೂ ಕೂಡ ಈ ಕ್ರಾಂತಿ ಹೊರಡ್ತಾ ಇದ್ದವು. ಇದರಿಂದ ಭಯಭೀತನಾಗಿರ್ತಕ್ಕಂಥ ದೊರೆ 10ನೇ ಚಾರ್ಲಸ್ 1830 ಜುಲೈ 30ರಂದು ತನ್ನ ಮೊಮ್ಮಗನಾಗಿರತಕ್ಕಂಥ ಬೋರ್ಡೆಯ ರಾಜಕುಮಾರನ ಪರವಾಗಿ ಸಿಂಹಾಸನ ತ್ಯಾಗ ಮಾಡಿ ಗುಪ್ತ ವೇಷಧಾರಿಯಾಗಿ ತನ್ನ ಕುಟುಂಬದೊಂದಿಗೆ ಇಂಗ್ಲೆಂಡಿಗೆ ಪಲಾಯನ ಮಾಡ್ತಾ ಇದ್ದಾನೆ. ಮುಂದೆ ಈತ ವಾಪಸ್ ಫ್ರಾನ್ಸಿಗೆ ಬರಲೇ ಇಲ್ಲ. 2 ವರ್ಷ ಇಂಗ್ಲೆಂಡ್ನಾಗಿದ್ದ. ನಂತರ ಮತ್ತೆ ಆಸ್ಟ್ರಿಯಾಕ್ಕೆ ಬಂದು ವಾಸ ಮಾಡಿ ಆಸ್ಟ್ರಿಯಾದಲ್ಲಿ 1836ರಲ್ಲಿ ಅಲ್ಲಿಯೇ ಈತ ಮರಣ ಹೊಂದ್ತಾ ಇದ್ದಾನೆ. ಹೀಗಾಗಿ ಈ ಒಂದು ಕ್ರಾಂತಿ ಕೇವಲ 3 ದಿನಗಳ ಕಾಲ 1830 ಜುಲೈ 28, 29 ಮತ್ತು 30 3 ದಿನಗಳ ಕಾಲ ಭೀಕರ ಪ್ರಮಾಣದ ಹಿಂಸಾಕೃತ್ಯದಿಂದ ಈ ಕ್ರಾಂತಿ ಕೊನೆಗೊಂಡು ಕೊನೆಗೆ ಈ ಕ್ರಾಂತಿಯಿಂದ ರಾಜನೇ ತನ್ನ ಅಧಿಕಾರವನ್ನು ತ್ಯಾಗ ಮಾಡ್ತಾ ಇದ್ದಾನೆ. ಇನ್ನು ಈ ಸಂದರ್ಭದಲ್ಲಿ ನಮ್ಮ ಫ್ರಾನ್ಸಿನ ಕ್ರಾಂತಿಕಾರಿಗೆ ಬೋರ್ಬನ್ ವಂಶಸ್ಥರನ್ನ ಅಧಿಕಾರಕ್ಕೆ ತರಲಿಕ್ಕೆ ಇಷ್ಟ ಇರಲಿಲ್ಲ. ಇನ್ನು ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡೋಕ್ಕಾಯ್ತಲ್ಲ ಅಂತಂದರೆ ಐರೋಪ್ಯ ರಾಷ್ಟ್ರಗಳ ವಿರೋಧ ಕಟ್ಕೊಳ್ಬೇಕಾಯಿತು. ಯಾಕಂತಂದರೆ ವಿಯೆನ್ನಾ ಸಮ್ಮೇಳನದಲ್ಲಿ ನ್ಯಾಯಬದ್ಧ ತತ್ವಕ್ಕನುಸಾರವಾಗಿ ರಾಜವಂಶಸ್ಥರೇ ಅಧಿಕಾರಕ್ಕೆ ಬರಬೇಕಂತಕ್ಕಂಥ ಒಂದು ನಿರ್ಣಯವನ್ನು ಅವರೆಲ್ಲ ಕೈಗೊಂಡಿದ್ರು. ಹೀಗಾಗಿ ಅವರ ವಿರೋಧನೂ ಕೂಡ ಕಟ್ಕೊಳ್ಳೋದು ಬೇಡ, ಈ ಕಡೆ ಬರ್ಬನ್ ವಂಶಸ್ಥರನ್ನು ಕೂಡ ಅಧಿಕಾರಕ್ಕೆ ತರೋದು ಬೇಡ ಅಂತಕ್ಕಂಥ ದೃಷ್ಟಿಕೋನ ಮಧ್ಯಮ ಮಾರ್ಗವಾಗಿರ್ತಕ್ಕಂಥ ಆರ್ಲಿಯನಿಸ್ಟ್ ಅಂತಕ್ಕಂಥ ವಂಶದ ಅಂದ್ರೆ ಬರ್ಬನ್ ವಂಶದ ಒಂದು ಉಪಶಾಖೆ ಅದು. ಆ ಆರ್ಲಿಯನ್ಸ್ ವಂಶದ ಉದಾರವಾದಿಯಾಗಿರ್ತಕ್ಕಂಥ ಮತ್ತು 1830 ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿರ್ತಕ್ಕಂಥ ಲೂಯಿ ಫಿಲಿಪ್ಪನನ್ನು ಇವರೆಲ್ಲ ತಮ್ಮ ರಾಜ ಅಂತಂತಂದು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಆ ಹೋರಾಟಗಾರರ ಒಂದು ಅಪೇಕ್ಷೆ ಮೇರೆಗೆ ಫ್ರಾನ್ಸಿನ ಸಿಂಹಾಸನವನ್ನು ಅಲಂಕಾರ ಮಾಡಿರ್ತಕ್ಕಂಥ ಆ ಲೂಯಿ ಫಿಲಿಪ್ಪ ಆ ಹೋರಾಟಗಾರರ ಅಭಿಪ್ರಾಯದಂತೆ ತನ್ನ ಪ್ರಜೆಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯ, ಮುದ್ರಣ ಸ್ವಾತಂತ್ರ್ಯ ಜೊತೆಗೆ ಸಂವಿಧಾನವನ್ನು ಕೂಡ ಆತ ಕಲ್ಪಿಸಿಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ತಾನು ಎಷ್ಟೊಂದು ಉದಾರವಾದಿ ಅಂತಕ್ಕಂಥದ್ದನ್ನು ಸಾಮಾನ್ಯ ಜನತೆಗೂ ಕೂಡ ಪರಿಚಯಿಸಬೇಕೆಂಬಂಥ ದೃಷ್ಟಿಕೋನದಿಂದ ಹಿಂದೆ ಬರ್ಬನ್ ವಂಶಸ್ಥರು ಅನುಸರಿಸತಕ್ಕಂಥ ಶ್ವೇತವರ್ಣದ ಧ್ವಜವನ್ನು ತೆಗೆದುಹಾಕಿ ಕ್ರಾಂತಿ ಕಾಲದ ತ್ರಿವರ್ಣ ಧ್ವಜವನ್ನೇ ತನ್ನ ರಾಷ್ಟ್ರ ಧ್ವಜವನ್ನಾಗಿ ಆತ ಸ್ವೀಕಾರ ಮಾಡ್ತಾ ಇದ್ದಾನೆ. ಇಲ್ಲಿಗೆ 1830 ಕ್ರಾಂತಿ ಮುಕ್ತಾಯವಾಗ್ತಾ ಇದೆ. ಆದರೆ ಅದರ ಮುಂದಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗ ಅಂತಂದರೆ ಫ್ರಾನ್ಸ್ನಲ್ಲಿ ಏನೇ ಸಂಭವಿಸಿದರೂ ಕೂಡ ಅದು ಇಡೀ ಯುರೋಪ್ ಖಂಡದ ಮೇಲೆ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಬೀರಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ 1830 ಕ್ರಾಂತಿಯಿಂದ ಫ್ರಾನ್ಸಿ ಮೇಲೆ ಏನೇನು ಪರಿಣಾಮಗಳಾದವು, ಫ್ರಾನ್ಸಿ ಮೇಲೆ ಏನು ಪರಿಣಾಮಗಳಾದವು ಅಂತ ನೋಡೋದಾದರೆ ಪ್ರಥಮ ಬಾರಿಗೆ ವಿಯೆನ್ನಾ ವ್ಯವಸ್ಥೆಗೆ ಪ್ರಬಲವಂತ ಪೆಟ್ಟು ಬಿದ್ದನ್ನು ನೋಡ್ತಾ ಇದ್ದೀವಿ. ಎರಡನೇದಾಗಿ ಅಂತಂದರೆ ಬೋರ್ಬನ್ ವಂಶಸ್ಥರು ಅಧಿಕಾರದ ಕಣ್ಮರೆಯಾಗಿ ಆರ್ಲಿಯನ್ಸ್ ವಂಶಸ್ಥರು ಫ್ರಾನ್ಸ್ನಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಮೂರನೇ ಅಂಶ ಅಂತಂದರೆ ಪ್ರಜಾಪ್ರಭುತ್ವ ತತ್ವಗಳು ಜಾರಿಗೆ ಬರ್ತಾ ಇದ್ದವು. ನಾಲ್ಕನೇ ಅಂಶ ಅಂತಂದರೆ ಫ್ರಾನ್ಸ್ ನಿರಂಕುಶ ಪ್ರಭುಗಳ ದಬ್ಬಾಳಿಕೆಯಿಂದ ಮುಕ್ತವಾಗ್ತಾ ಇದೆ. ಐದನೇ ಅಂಶ ಅಂತಂತಂದರೆ ಧಾರ್ಮಿಕ ಸಮಾನತೆ ಅಸ್ತಿತ್ವಕ್ಕೆ ಬಂದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಪರಿಣಾಮಗಳು ನಮ್ಮ ಫ್ರಾನ್ಸಿನ ಮೇಲೆ ಆಗಿದ್ದನ್ನು ಕಾಣ್ತಾ ಇದ್ದೀವಿ. ಲಿಪ್ಸನ್ ಅಂತಕ್ಕಂಥ ಇತಿಹಾಸಕಾರರ ಪ್ರಕಾರ
1789 ಫ್ರಾನ್ಸಿನ ಕ್ರಾಂತಿಯು ಕೈಗೊಂಡಿರತಕ್ಕಂಥ ಸಾಧನೆಗಳು 1830 ಈ ಒಂದು ಕ್ರಾಂತಿಯಿಂದ ಪೂರ್ಣಗೊಂಡು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ 1830 ಕ್ರಾಂತಿ ಇಡೀ ಯುರೋಪ್ ಖಂಡದ ಮೇಲೆಯೂ ಕೂಡ ಪ್ರಭಾವವನ್ನು ಬೀರ್ತಾ ಇದೆ. 1830 ಕ್ರಾಂತಿಯಿಂದ ವಿಯೆನ್ನಾ ವ್ಯವಸ್ಥೆಗೆ ಪ್ರಬಲವಾಗಿರ್ತಕ್ಕಂಥ ಪೆಟ್ಟು ಬಿದ್ದು ಯುರೋಪಿನ ಬಹುಸಂಖ್ಯಾತ ರಾಷ್ಟ್ರಗಳ ಉದಾರವಾದಿಗಳು ತಮ್ಮ ದೇಶದ ಸ್ವಾತಂತ್ರ್ಯ ವಿಮೋಚನೆ ಮತ್ತು ತಮ್ಮ ಒಂದು ಸ್ವಯಂ ಆಡಳಿತಕ್ಕೋಸ್ಕರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಹೋರಾಟಗಳು ಕಂಡು ಬಂದಿರತಕ್ಕಂಥ ಸ್ಥಳಗಳು ಅಂತಂದರೆ ಒಂದು ಬೆಲ್ಜಿಯಂ. ವಿಯೆನ್ನಾ ಸಮ್ಮೇಳನದಲ್ಲಿ ಬೆಲ್ಜಿಯಂ ಅನ್ನು ಸಂಪೂರ್ಣ ಬೇರ್ಪಡಿಸಿ ಹಾಲೆಂಡ್ನಲ್ಲಿ ಸೇರ್ಪಡಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂತಂದರೆ ಎರಡು ರಾಷ್ಟ್ರದ ಜನತೆ ವಿರುದ್ಧವಾಗಿರ್ತಕ್ಕಂಥ ಭಾಷೆ, ಧರ್ಮ, ಗುಣಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಹಾಲೆಂಡ್ನ ಜನತೆ ಪ್ರಜಾಪ್ರಭುತ್ವವಾದಿಗಳು, ಸ್ವಾತಂತ್ರ್ಯ ಪ್ರಿಯರು, ಡಚ್ ಭಾಷೆ ಅವರದು, ಮತ್ತು ಪ್ರಾಟೆಸ್ಟೆಂಟರು. ಬೆಲ್ಜಿಯಂದವರು ಕ್ಯಾಥೋಲಿಕ್ಕರು, ಫ್ರೆಂಚ್ ಭಾಷೆ, ಆದರೆ ಅವರು ಪ್ರತಿಗಾಮಿ ನೀತಿ ಇರತಕ್ಕಂಥವ್ರು. ಹೀಗಾಗಿ ಬೆಲ್ಜಿಯಂದವರು ತಮಗೆ ಪ್ರತ್ಯೇಕವಂತ ಆಡಳಿತ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಂತಂದು ಹಾಲೆಂಡ್ನ ದೊರೆಯನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಹಾಲೆಂಡ್ನ ದೊರೆ ಅವರ ಬೇಡಿಕೆಯನ್ನು ತಿರಸ್ಕರಿಸಿದಾಗ ಬೆಲ್ಜಿಯಂದ ಜನತೆ 1830 ಫ್ರಾನ್ಸಿನ ಕ್ರಾಂತಿಯಿಂದ ಪ್ರಭಾವಿತರಾಗಿ ತಾವು ಕೂಡ ದಂಗೆ ಎದ್ದು ಈ ಒಂದು ಹೋರಾಟದಲ್ಲಿ ಅವರು ರಾಷ್ಟ್ರದ ಸೈನ್ಯವನ್ನು ಅಕ್ಟೋಬರ್ ತಿಂಗಳಲ್ಲಿ ಸಂಪೂರ್ಣವಾಗಿ ಪರಾಭವಗೊಳಿಸಿ ತಮ್ಮ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತಾ ಇದ್ದಾರೆ. 1830 ಕೊನೆಯ ಭಾಗದಲ್ಲಿ ಲಂಡನ್ನಲ್ಲಿ ಸೇರಿರ್ತಕ್ಕಂಥ ಯುರೋಪಿನ ಅಗ್ರ ರಾಷ್ಟ್ರಗಳ ಸಭೆಯಲ್ಲಿ ಬೆಲ್ಜಿಯಂದ ಸ್ವಾತಂತ್ರ್ಯಕ್ಕೆ ಮಾನ್ಯತೆಯನ್ನು ನೀಡಲಾಗ್ತಾ ಇದೆ. ಹೀಗಾಗಿ 1831ರಲ್ಲಿ ಬೆಲ್ಜಿಯಂ ಎಂತಕ್ಕಂಥ ಸ್ವತಂತ್ರ ರಾಜ್ಯ ಅಸ್ತಿತ್ವಕ್ಕೆ ಬರ್ತಾ ಇದೆ. ಸ್ಯಾಕ್ಸ್ಕೋಬರ್ಗದ ಲಿಯೋಫೋಲ್ಡನನ್ನು ಆ ರಾಜ್ಯದ ರಾಜನನ್ನಾಗಿ ನೇಮಕ ಮಾಡಲಾಗ್ತಾ ಇದೆ. ಹೀಗೆ ಫ್ರಾನ್ಸಿನ 1830 ಕ್ರಾಂತಿಯಿಂದ ಯುರೋಪ್ ಖಂಡದಲ್ಲಿ ಮತ್ತೊಂದು ರಾಷ್ಟ್ರ ಅಸ್ತಿತ್ವಕ್ಕೆ ಬಂದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಪೋಲೆಂಡ್. ವಿಯೆನ್ನಾ ಸಮ್ಮೇಳನದಲ್ಲಿ ಪೋಲೆಂಡನ್ನು ಸಂಪೂರ್ಣ ಹರಿದು ಹಂಚಿಕೊಂಡಿದ್ದು ನೋಡ್ತಾ ಇದ್ದೀವಿ. ಪೋಲೆಂಡ್ನ ಬಹುಭಾಗ ಸಂಪೂರ್ಣವಾಗಿ ರಷ್ಯಾದ ಅಧೀನಕ್ಕೆ ಹೋಗ್ತಾ ಇದೆ. ಆದರೆ ಆ ಸಂದರ್ಭದಲ್ಲಿ ರಷ್ಯನ್ ಆಯ್ಕೆ ಮಾಡತಕ್ಕಂಥ ನಮ್ಮ ಜಾರ್ ಒಂದನೇ ಅಲೆಕ್ಸಾಂಡರ್ ಮಾಸಿಯ ಉದಾರ ಮನೋಭಾವನೆಯಾಗಿದ್ದು ಆ ಪೋಲೆಂಡಿನ ಪೋಲರಿಗೆ ಸಂವಿಧಾನ, ಮುದ್ರಣ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ಭಾಷಾ ಸ್ವಾತಂತ್ರ್ಯಗಳನ್ನು ಕೊಟ್ಟು ಅವರ ಗೌರವಕ್ಕೆ ಯಾವುದೇ ಧಕ್ಕೆ ಬರದ ಹಾಗೆ ಅವರ ಆಡಳಿತವನ್ನು ಆತ ನಿರ್ವಹಣೆ ಮಾಡಿದ್ದ. ದುರ್ದೈವಶಾತ್ ಇಂಥ ಉದಾರ ಮನುಷ್ಯನ ಅಲೆಕ್ಸಾಂಡರ್ 1825ರಲ್ಲಿ ಮರಣ ಹೊಂದಲಾಗಿ ಅಲ್ಲಿ ಆ ಜಾರ್ ನಿಕೋಲಸ್ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾ ಇದ್ದಾನೆ. ಜಾರ್ ನಿಕೋಲಸ್ನು ಕೂಡ ಒಬ್ಬ ಪ್ರತಿಗಾಮಿ ಮತ್ತು ದಬ್ಬಾಳಿಕೆಕಾರ. ಈ ಒಂದು ರಂಗದಲ್ಲಿ ಈತನು ಕೂಡ ಪ್ರಿನ್ಸ್ ಮೆಟರ್ನಿಕ್ನ ದಾರಿಯನ್ನೇ ಆತ ತುಳಿತಾ ಇದ್ದಾನೆ. ಹೀಗಾಗಿ ಪೋಲೆಂಡಿನ ಪೋಲರು 1830 ಫ್ರಾನ್ಸಿನ ಕ್ರಾಂತಿಯಿಂದ ಪ್ರಭಾವಿತರಾಗಿ ತಮ್ಮ ರಾಜಧಾನಿ ಇರತಕ್ಕಂಥ ವಾರ್ಸಾ ನಗರದಲ್ಲಿ ದಂಗೆ ಏಳ್ತಾ ಇದ್ದಾರೆ. ಈ ದಂಗೆ ಸಂಪೂರ್ಣ ಯಶಸ್ವಿಯಾಗಿ ಆರಂಭದಲ್ಲಿ ರಷ್ಯಾದ ಸೈನ್ಯವನ್ನು ಪರಾಭವಗೊಳಿಸಿ ತಮ್ಮ ರಾಜಧಾನಿ ಇರತಕ್ಕಂಥ ವಾರ್ಸಾ ನಗರದಲ್ಲಿ ತಾತ್ಪೂರ್ತಿಕ ಸರ್ಕಾರವನ್ನು ರಚನೆ ಮಾಡಿಕೊಳ್ತಾ ಇದ್ದಾರೆ. ಆದರೆ ರಷ್ಯಾದ ಜಾರ ಇರತಕ್ಕಂಥ ಒಂದೇ ನಿಕೋಲಸ್ ಪ್ರಬಲವಂತ ಸೈನ್ಯದೊಂದಿಗೆ ಪೋಲೆಂಡ್ನಲ್ಲಿ ಸೈನಿಕ ಕಾರ್ಯಾಚರಣೆ ಕೈಗೊಂಡು ಆ ವಾರ್ಸಾದಲ್ಲಿ ಪೋಲೆಂಡಿನ ಪೋಲರನ್ನು ಸಂಪೂರ್ಣವಾಗಿ ಪರಾಭವಗೊಳಿಸಿ ಬಹುಸಂಖ್ಯಾತರನ್ನ ಸೆರೆ ಹಿಡಿದು ಸೆರೆಮನೆಗೆ ತೆಳೆದರೆ ಇನ್ನಿತರ ಪ್ರಮುಖ ನಾಯಕರನ್ನು ಸೆರೆ ಹಿಡಿದು ವಿದೇಶಕ್ಕೆ ಗಡೀಪಾರು ಮಾಡ್ತಾ ಇದ್ದಾನೆ. ಹೀಗಾಗಿ ಈ ನಮ್ಮ ಪೋಲೆಂಡ್ನ ಪೋಲರು ಆರಂಭದಲ್ಲಿ ಯಶಸ್ಸನ್ನು ಪಡ್ಕೊಂಡಿದ್ರು ಕೂಡ ಕೊನೆಗೆ ಸೋತು ಶರಣಾಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕ್ರೂರಿಯಾಗಿರ್ತಕ್ಕಂಥ ದೊರೆ ಒಂದೇ ನಿಕೋಲಸ್ ಪೋಲೆಂಡನ್ನು ರಷ್ಯಾದಲ್ಲಿ ಸೇರಿಸಿ ಅದನ್ನು ರಷ್ಯಾದ ಒಂದು ಪ್ರಾಂತವನ್ನಾಗಿ ಮಾಡ್ತಾ ಇದ್ದಾನೆ. ಹಿಂದೆ ಅಲೆಕ್ಸಾಂಡರ್ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ತೆಗೆದುಹಾಕಿ ಅವರ ಮೇಲೆ ಋಷೀಕರಣ ನೀತಿಯನ್ನು ಅನುಸರಿಸ್ತಾ ಇದ್ದಾನೆ. ಋಷೀಕರಣ ನೀತಿ ಅಂತಂದರೆ ರಷ್ಯನ್ ಭಾಷೆ, ರಷ್ಯನ್ ಸಂಸ್ಕೃತಿಯನ್ನು ಇವರ ಮೇಲೆ ಒತ್ತಾಯಪೂರ್ವಕವಾಗಿ ಹಾಕ್ತಾ ಇದ್ದಾನೆ. ಹೀಗಾಗಿನೇ ಪೋಲೆಂಡ್ನ ಪೋಲರು ನಮ್ಮ ರಷ್ಯನ್ನರ ದಬ್ಬಾಳಿಕೆಗೆ ಆಹುತಿಯಾಗಬೇಕಾಗ್ತಾ ಇದೆ. ಇನ್ನು ದಂಗೆ ಮತ್ತೊಂದು ರಾಷ್ಟ್ರ ಅಂತಂದರೆ ಇಟಲಿ. ವಿಯೆನ್ನಾ ವ್ಯವಸ್ಥೆಯಲ್ಲಿ ಸಾಕಷ್ಟು ಅಸಂತೃಪ್ತರಾಗಿರ್ತಕ್ಕಂಥ ರಾಷ್ಟ್ರದ ಜನತೆಯಲ್ಲಿ ಇಟಲಿಯ ಜನತೆಯು ಕೂಡ ಪ್ರಮುಖರಾಗಿರ್ತಕ್ಕಂಥವ್ರು. ಈಗಾಗಲೇ ವಿಯೆನ್ನಾ ಸಮ್ಮೇಳನದಲ್ಲಿ ಇಟಲಿನ ಯಾವ ರೀತಿ ಹಂಚಿದ್ದಾರೆ ಅಂತಕ್ಕಂಥದ್ದು ನೋಡಿದ್ದೇವೆ. ಹಾಗೆ ಇಲ್ಲಿಯೂ ಕೂಡ ಆ ಸಂದರ್ಭದಲ್ಲಿಯೇ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಗುಪ್ತ ಸಂಘ ಸಂಸ್ಥೆಗಳನ್ನು ರಚನೆ ಮಾಡಿಕೊಂಡು ತಮ್ಮ ಹೋರಾಟವನ್ನು ರಹಸ್ಯವಾಗಿ ಮಾಡತಕ್ಕಂಥ ಇಟಲಿಯನ್ನರು 1830 ಫ್ರಾನ್ಸಿನ ಕ್ರಾಂತಿಯಿಂದ ಮತ್ತಷ್ಟು ಪ್ರಭಾವಿತರಾಗಿ ತನ್ನ ರಾಷ್ಟ್ರದ ಹಲವಾರು ಭಾಗಗಳಲ್ಲಿ ಕ್ರಾಂತಿ ಮಾಡ್ತಾ ಇದ್ದಾರೆ. ಪಾರ್ಮಾ, ಮೊಡೆನಾ, ಟಸ್ಕನಿಯಲ್ಲಿ ಆಳ್ಕೆ ಮಾಡತಕ್ಕಂಥ ನಮ್ಮ ಆಸ್ಟ್ರಿಯಾದ ರಾಜಕುಮಾರರು ಈ ಕ್ರಾಂತಿಯಿಂದ ಭಯಭೀತರಾಗಿ ಪಲಾಯನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿಯೇ ಯಂಗ್ ಇಟಲಿಯ ನಾಯಕನಾಗಿರ್ತಕ್ಕಂಥ ಜೋಸೆಫ್ ಮ್ಯಾಜಿನಿ ಅಂತಕ್ಕಂಥವನು ರೋಮ್ದ ಮೇಲೆ ದಾಳಿಯನ್ನು ಮಾಡಿ ಪೋಪ್ನನ್ನು ಪರಾಭವಗೊಳಿಸಿ ಅಲ್ಲಿ ರಿಪಬ್ಲಿಕನ್ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾ ಇದ್ದಾನೆ. ಆದರೆ ಮೆಟರ್ನಿಕ್ ನೇತೃತ್ವದಲ್ಲಿ ಬಂದಂತಹ ಸೈನ್ಯ
ಈ ಎಲ್ಲ ಕ್ರಾಂತಿಕಾರರನ್ನು ಸಂಪೂರ್ಣ ಪರಾಗೊಳಿಸಿ ಮತ್ತೆ ಆ ರಾಜ್ಯಗಳಲ್ಲಿ ಆ ನಿರಂಕುಶ ರಾಜರನ್ನೇ ಮರುಸ್ಥಾಪನೆ ಮಾಡುವಲ್ಲಿ ಅದು ಯಶಸ್ವಿಯಾಗ್ತಾ ಇದೆ. ಇನ್ನು ಜರ್ಮನಿ, ಇಟಲಿ ಹೇಗೆ ಜರ್ಮನಿಯ ಪರಿಸ್ಥಿತಿ ಕೂಡ ಅದೇ ರೀತಿ ಇರುವುದನ್ನು ಕಾಣ್ತಾ ಇದ್ದೀವಿ. 1830 ಪ್ರಾಚೀನ ಕ್ರಾಂತಿಯಿಂದ ಪ್ರಭಾವಿತರಾಗಿರ್ತಕ್ಕಂಥ ಉತ್ತರ ಜರ್ಮನಿಯ ಜನತೆ ಬ್ರನ್ಸ್ವಿಕ್, ಹ್ಯಾನೋವರ್ ಮತ್ತು ಸ್ಯಾಕ್ಸೋನಿ ಅಂತಕ್ಕಂಥ ರಾಜ್ಯಗಳಲ್ಲಿ ರಾಜರನ್ನು ಹೊಡೆದೋಡಿಸಿ ತಮ್ಮ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತಾ ಇದ್ದಾರೆ. ಆದರೆ ಇಲ್ಲಿಯೂ ಕೂಡ ಮೆಟರ್ನಿಕ್ ಸೈನ್ಯ ಸಮೇತನಾಗಿ ಬಂದು ಕ್ರಾಂತಿಕಾರರನ್ನು ಸಂಪೂರ್ಣ ಹತ್ಯೆಕ್ಕಿ ಆ ನಿರಂಕುಶ ರಾಜರನ್ನೇ ಆ ರಾಷ್ಟ್ರಗಳಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಸ್ಪೇನ್, 1830 ಕ್ರಾಂತಿಯಿಂದ ಪ್ರಭಾವಿತರಾಗಿರ್ತಕ್ಕಂಥ ಸ್ಪೇನ್ನ ಜನತೆಯು ಕೂಡ ತಮ್ಮ ಉದಾರವಾದಿ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಅಂತರ್ಯುದ್ಧದಲ್ಲಿ ಪ್ರಬಲ ಉದಾರವಾದಿಯಾಗಿರ್ತಕ್ಕಂಥ ನಮ್ಮ ಇಸಬೆಲ್ಲ ಅಂತಕ್ಕಂಥವಳು ಯಶಸ್ವಿಯಾಗಿ ಆಕೆ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಇಸಬೆಲ್ಲ ಅಂತಕ್ಕಂಥವಳು ಸ್ಪೇನ್ನ ಜನತೆಗೆ ಉದಾರವಾದಂಥ ಸಂವಿಧಾನವನ್ನು ದಯಪಾಲಿಸ್ತಾ ಇದ್ದಾಳೆ. ಇನ್ನು ಪೋರ್ಚುಗಲ್ದ ಜನತೆಯು ಕೂಡ ತಮ್ಮ ದೇಶದ ಉದಾರವಾದಿ ಸಂವಿಧಾನಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟದಿಂದ ಪ್ರಭಾವಿತರಾಗಿರ್ತಕ್ಕಂಥ ಡೊನ್ನಾ ಮೇರಿ ಅಂತಕ್ಕಂಥವಳು ತನ್ನ ಜನತೆಗೆ ಉದಾರವಾದ ಸಂವಿಧಾನ ದಯಪಾಲಿಸಿ ಸಂವಿಧಾನಬದ್ಧವಾಗಿ ಆಳ್ವಿಕೆ ಮಾಡುವುದಾಗಿ ಭರವಸೆಯನ್ನು ಕೊಡ್ತಾ ಇದ್ದಾಳೆ. ಇದರ ಜೊತೆಗೆ 1830 ಫ್ರಾನ್ಸಿನ ಕ್ರಾಂತಿಯ ಪ್ರಭಾವ ಇಂಗ್ಲೆಂಡಿನ ಮೇಲೆಯೂ ಕೂಡ ಇದನ್ನು ಕಾಣ್ತಾ ಇದ್ದೀವಿ. ಇಂಗ್ಲೆಂಡಿನ ಉದಾರವಾದಿಗಳು ಕೂಡ ಇಂಗ್ಲೆಂಡಿನ ಪಾರ್ಲಿಮೆಂಟರಿ ಸುಧಾರಣೆಗೋಸ್ಕರವಾಗಿ ಚಳುವಳಿಗಳನ್ನು ಮತ್ತಷ್ಟು ತೀವ್ರಗೊಳಿಸಿದ್ದನ್ನು ಕಾಣ್ತಾ ಇದ್ದೀವಿ. ಹೀಗೆ 1830 ಫ್ರಾನ್ಸಿನ ಕ್ರಾಂತಿ ಇಡೀ ಯುರೋಪ್ ಖಂಡದ ಮೇಲೆ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಕೂಡ ಬೀರಿದ್ದನ್ನು ಕಾಣ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ನಮ್ಮ ಪ್ರಿನ್ಸ್ ಮೆಟರ್ನಿಕ್ ಹೇಳ್ತಾ ಇದ್ದ ಫ್ರಾನ್ಸ್ ಶೀಂತಲ ಅಂತೇಳಿ ಇಡೀ ಯುರೋಪ್ ಖಂಡಕ್ಕೆ ನೆಗಡಿ ಬರ್ತಾ ಇದೆ ಅಂತಂದು. ಹಾಗೆ ಇದು ಇಡೀ ಯುರೋಪ್ ಖಂಡದ ಮೇಲೆ ತನ್ನದೇ ಆಗಿರ್ತಕ್ಕಂಥ ಮಹತ್ವಪೂರ್ಣವಂಥ ಪ್ರಭಾವವನ್ನು ಕೂಡ ಬೀರಿದ್ದನ್ನು ಕಾಣ್ತಾ ಇದ್ದೀವಿ. ಇಲ್ಲಿಗೆ 1830 ಫ್ರಾನ್ಸಿನ ಕ್ರಾಂತಿ ಕೊನೆಗೊಳ್ತಾ ಇದೆ. ಧನ್ಯವಾದಗಳು.